ನಮಸ್ಕಾರ ವೀಕ್ಷಕರೇ. ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯು ಜಾರಿಯಲ್ಲಿದ್ದು, ಅದರಲ್ಲೂ ಈಗ ತಾನೇ ಹುಟ್ಟಿದ ಸಣ್ಣ ಕರುಗಳನ್ನು ಕಸಾಯಿಖಾನೆಗೆ ಸಾಗಿಸುವುದು ಇಂತಹ ಚಟುವಟಿಕೆಗಳು ಶಿಕ್ಷಾರ್ಹ ಅಪರಾಧವಾಗಿದೆ. ದೇಶದ ಆರ್ಥಿಕತೆಗೆ ಅವು ಕೇವಲ ಪ್ರಾಣಿಗಳಲ್ಲ, ಅವು ಗ್ರಾಮೀಣ ಅಭಿವೃದ್ಧಿಯ ಬೆನ್ನೆಲುಬು. ಇವು ದೇಶಕ್ಕೆ ಯಾವ ರೀತಿಯ ಬಲ ನೀಡಬಹುದೆಂದರೆ, ಇಂದಿನ ಹೆಣ್ಣು ಕರು ನಾಳೆಯ ಹಾಲು ನೀಡುವ ಹಸು. ಭಾರತವು ವಿಶ್ವದ ಅತಿದೊಡ್ಡ ಹಾಲು ಉತ್ಪಾದನಾ ದೇಶವಾಗಲು ಈ ಕರುಗಳೇ ಕಾರಣ. ಹಾಲಿನ ಮಾರಾಟ, ಮೊಸರು, ಬೆಣ್ಣೆ ಮತ್ತು ತುಪ್ಪದ ಉದ್ಯಮವು ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೆಸುತ್ತದೆ ಮತ್ತು ಕೋಟ್ಯಾಂತರ ಕುಟುಂಬಗಳಿಗೆ ಜೀವನೋಪಾಯ ಒದಗಿಸುತ್ತದೆ. ಗಂಡು ಕರುಗಳು ಬೆಳೆದು ಎತ್ತುಗಳಾಗುತ್ತವೆ. ಇಂದಿಗೂ ಭಾರತದ ಕೆಲವು ಕಡೆ ಸಣ್ಣ ರೈತರು, ಅತಿ ಸಣ್ಣ ರೈತರು ಉಳುಮೆಗೆ ಗಾಡಿ ಎಳೆಯಲು ಎತ್ತುಗಳನ್ನು ಅವಲಂಬಿಸಿದ್ದಾರೆ. ಇದು ರೈತರಿಗೆ ದುಬಾರಿ ಟ್ರ್ಯಾಕ್ಟರ್ ಮತ್ತು ಇಂಧನವನ್ನು ಉಳಿಸಿ ಕೃಷಿಯನ್ನು ಲಾಭವಾಗಿಸುತ್ತದೆ. ಕರುಗಳು ಬೆಳೆದಂತೆ ನೀಡುವ ಸಗಣಿ ಮತ್ತು ಗೋಮೂತ್ರವು ಅತ್ಯುತ್ತಮ ನೈಸರ್ಗಿಕ ಗೊಬ್ಬರಗಳಾಗಿವೆ. ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತದೆ. ಜೊತೆಗೆ ಮಾನವನ ಆರೋಗ್ಯಕ್ಕೂ ಪೂರಕವಾಗಿದೆ. ರೈತರು ಹೊರಗಿನಿಂದ ಗೊಬ್ಬರ ಕೊಳ್ಳುವ ಅವಶ್ಯಕತೆ ಖಂಡಿತ ಇರುವುದಿಲ್ಲ. ದೇಶದ ರಸಗೊಬ್ಬರ ಸಬ್ಸಿಡಿ ಹೊರೆಯೂ ಕಡಿಮೆಯಾಗುತ್ತದೆ. ದೇಶಿ ಹಸುಗಳ ಉತ್ಪನ್ನಗಳಿಂದ ತಯಾರಿಸುವ ಪಂಚಗವ್ಯ ಔಷಧಿಗಳ ಮತ್ತು ಹೆಣ್ಣು ಮಕ್ಕಳು ಉಪಯೋಗಿಸುವ ಸೌಂದರ್ಯವರ್ಧಕಗಳ ಉತ್ಪನ್ನಗಳನ್ನು ತಯಾರಿಸಲು ಬಳಸಬಹುದು. ಇದು ಹೊಸ ಉದ್ಯಮಗಳಿಗೆ ದಾರಿ ಮಾಡಿಕೊಡುತ್ತದೆ. ಜಾನುವಾರುಗಳ ಸಾಕಾಣಿಕೆಯಿಂದ ಮೇವು ಮಾರಾಟ, ಪಶು ಆಹಾರ ಉತ್ಪಾದನೆ ಮತ್ತು ಹಾಲಿನ ಸಂಸ್ಕರಣಾ ಘಟಕಗಳ ಮೂಲಕ ಹಳ್ಳಿಯಲ್ಲಿಯೇ ಉದ್ಯೋಗ ಸೃಷ್ಟಿಯಾಗುತ್ತದೆ. ಇದು ನಗರ ಪ್ರದೇಶಗಳಿಗೆ ಯುವಕ ಯುವತಿಯರು ವಲಸೆ ಹೋಗುವುದನ್ನು ತಪ್ಪಿಸಬಹುದು. ಹಸು ಕರು ಹಾಕಿದ 15 ದಿನದೊಳಗೆ ಎಳೆಗರುಗಳನ್ನು ಕಟುಕರಿಗೆ ಮಾರುವುದು ತುಂಬ ಮಾನುಷವಾದ ಕೃತ್ಯ. ಇದನ್ನು ಯಾರೂ ಒಪ್ಪಲು ಸಾಧ್ಯವೇ ಇಲ್ಲ. ಪರ ಕೊಲ್ಲಲ್ ಪರ ಕಾಯ್ವನೇ ಎಂಬ ಮಾತಿದೆ. ನಮ್ಮ ರೈತರೇ ಅದನ್ನು ಕಟುಕರಿಗೆ ಕೊಡುವುದಾದರೆ ಅದನ್ನು ಕಾಯುವವರಾರು? ಈ ರೀತಿ ಎಳೆಗರುಗಳನ್ನು ದಾರುಣವಾಗಿ ಕೊಲ್ಲುವುದು ಮಹಾ ಪಾಪದ ಕೆಲಸವೆಂದು ಧರ್ಮಶಾಸ್ತ್ರ ಬೋಧಿಸುತ್ತದೆ. ಹಸುವಿನ ಹಾಲಿನಿಂದಲೇ ನಮ್ಮೆಲ್ಲ KMF ಡೇರಿ ಮತ್ತು ಖಾಸಗಿ ಡೇರಿ ಸಂಸ್ಥೆಗಳು ನಡೆಯುತ್ತಿರುವುದು. ಅವು ಕೂಡ ಇದರ ಜವಾಬ್ದಾರಿ ಹೊತ್ತುಕೊಳ್ಳಬೇಕು. ಆಗ ತಾನೇ ಜನಿಸಿದ ಕರುವನ್ನು ಕಳೆದುಕೊಳ್ಳುವ ತಾಯಿ ಹಸುವಿನ ನೋವು ಕೇಳುವರಾರು? ತಾಯಿಯನ್ನು ಕಾಣದ ಪುಟ್ಟ ಕರು ಹಸಿವೆಯಿಂದ ಕಂಗಾಲಾಗಿ ತಾಯಿ ಪ್ರೀತಿ ಮತ್ತು ರಕ್ಷಣೆ ಸಿಗದ ಎಷ್ಟು ಯಾತನೆಯನ್ನು ಅನುಭವಿಸಬಹುದು ಎಂಬುದು ಊಹೆಗೂ ನಿಲುಕದು. ಅಷ್ಟು ಘೋರವಾಗಿರುತ್ತದೆ. ಇನ್ನು ನಮ್ಮ ದೇಶದಲ್ಲಿ ಪೌರಾಣಿಕ ಕಾಲದಿಂದಲೂ ಹಸುವಿಗೆ ತಾಯಿಯ ಸ್ಥಾನಮಾನ ನೀಡಲಾಗಿದೆ. ಹಸುವಿಗೆ ಸಂಬಂಧಿಸಿದ ಎಲ್ಲವನ್ನೂ ದೈವಿಕವೆಂದು ಪರಿಗಣಿಸಲಾಗುತ್ತದೆ. ಹಸುವಿನ ತುಪ್ಪ, ಹಾಲು, ಹಸುವಿನ ಮೂತ್ರ ಮತ್ತು ಹಸುವನ್ನು ಕೂಡ ಪೂಜೆಯಲ್ಲಿ ಬಳಸಲಾಗುತ್ತದೆ. ಹಸುವಿನ ಹಾಲಿನಿಂದ ತಯಾರಿಸುವ ಸಿಹಿ ತಿಂಡಿಗಳಾದ ಪೇಡ, ರಸಗುಲ್ಲ, ರಸ್ಮಲೈ, ಕೋವಾ, ಬರ್ಫಿ, ಕಲಕಂಡ್, ಶಾಹಿ ತುಕಡ, ಚಂಪಾಕಲಿ ಹೀಗೆ ತಯಾರಿಸಿದ ಎಲ್ಲ ಸಿಹಿ ತಿಂಡಿಗಳನ್ನು ಬಡವ ಶ್ರೀಮಂತರೆನ್ನದೆ ಎಲ್ಲರೂ ಸೇವಿಸುತ್ತಾರೆ. ದೇಶದಲ್ಲಿ ಅದೆಷ್ಟೋ ಸಿಹಿ ತಿಂಡಿ ಅಂಗಡಿಗಳ ಉದ್ದಿಮೆ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಸಂಘಟಿತರಾಗಿ ಇದರ ವಿರುದ್ಧ ಧ್ವನಿ ಎತ್ತಬೇಕಲ್ಲವೇ? ಅದೇಕೋ ಎಳೆಕರುಗಳನ್ನು ಕಟುಕರಿಗೆ ಮಾರುವ ವಿಚಾರದಲ್ಲಿ ಇವರಾರೂ ಧ್ವನಿ ಎತ್ತುತ್ತಿಲ್ಲ. ದಿನನಿತ್ಯ ನಮ್ಮ ರೈತರು ಅದರಿಂದಲೇ ಜೀವನ ನಡೆಸುತ್ತಿದ್ದರೂ ಕಟುಕರಿಗೆ ಮಾರುವ ವಿಚಾರದಲ್ಲಿ ಭಾಗಿಯಾಗುತ್ತಿರುವುದು ತುಂಬಾ ನೋವಿನ ಸಂಗತಿ. ವಾಸ್ತುಶಿಲ್ಪದಲ್ಲಿ ಇದನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಹಸು ವಾಸಿಸುವ ಸ್ಥಳದಿಂದ ಎಲ್ಲ ವಸ್ತುವಿನ ದೋಷಗಳನ್ನು ಸ್ವಯಂ ಚಾಲಿತವಾಗಿ ತೆಗೆದು ಹಾಕಲಾಗುತ್ತದೆ ಎಂದು ನಂಬಲಾಗಿದೆ. ಗೋಮಾತೆಗೆ ಮೇವು, ಆಹಾರ ನೀಡುವುದರಿಂದ 33 ಕೋಟಿ ದೇವರುಗಳಿಗೆ ಆಹಾರ ನೀಡಿದಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಒಂದು ಕರುವನ್ನು ಕಸಾಯಿಖಾನೆಗೆ ಕಳಿಸುವುದು ಎಂದರೆ ಮುಂದಿನ 15ರಿಂದ 20 ವರ್ಷಗಳ ಕಾಲ ಸಿಗಬಹುದಾದ ಹಾಲು, ಗೊಬ್ಬರ, ಕೃಷಿ ಸೇವೆಯನ್ನು ನಾಶಪಡಿಸಿದಂತೆ. ಅವುಗಳನ್ನು ಉಳಿಸಿಕೊಳ್ಳುವುದು ವಿಶ್ವದ ಕ್ರಾಂತಿ ಮತ್ತು ಹಸಿರು ಕ್ರಾಂತಿ ಎರಡಕ್ಕೂ ಪೂರಕ. ಕರ್ನಾಟಕ ಗೋವಧೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ 2020ರ ಪ್ರಕಾರ ಹಸುಗಳು, ಹಸುವಿನ ಕರುಗಳು ಮತ್ತು ಎತ್ತು ಹೋರಿಗಳ ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದನ್ನು ಉಲ್ಲಂಘಿಸುವವರಿಗೆ ಕಠಿಣ ಶಿಕ್ಷೆ ಮತ್ತು ಭಾರೀ ದಂಡ ವಿಧಿಸಲು ಅವಕಾಶವಿದೆ.
ಸಣ್ಣ ಕರುಗಳನ್ನು ಅತಿ ಕಡಿಮೆ ಜಾಗವಿರುವ ವಾಹನಗಳಲ್ಲಿ ತುಂಬಿಸಿ ಅತ್ಯಂತ ಕ್ರೂರವಾಗಿ ಕಸಾಯಿಖಾನೆಗೆ ಸಾಗಿಸಲಾಗುತ್ತದೆ. ಇದು ಪ್ರಾಣಿ ಹಿಂಸೆ ತಡೆ ಕಾಯ್ದೆ ಅಡಿ ಅಪರಾಧವಾಗಿದೆ. ಇಂತಹ ಕೃತ್ಯಗಳು ಸಾರ್ವಜನಿಕರ ಗಮನಕ್ಕೆ ಅಥವಾ ನಿಮ್ಮ ಗಮನಕ್ಕೆ ಬಂದಲ್ಲಿ ತಕ್ಷಣ ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ 112 ತುರ್ತು ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಿ. ಸರ್ಕಾರಗಳು ಕಾನೂನನ್ನು ಜಾರಿಗೆ ತಂದರೆ ಸಾಕಾಗದು. ಅಮಾನುಷವಾಗಿ ಎಳೆಗರುಗಳನ್ನು ಕೊಲ್ಲುವವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಅನಾಥ ಅಥವಾ ರಕ್ಷಿಸಲ್ಪಟ್ಟ ಕರುಗಳನ್ನು ಹತ್ತಿರದ ಸರ್ಕಾರಿ ಅಥವಾ ಖಾಸಗಿ ಗೋಶಾಲೆಗಳಿಗೆ ಒಪ್ಪಿಸಿ ಅವುಗಳ ಪಾಲನೆಗೆ ಸಹಕರಿಸಬೇಕು. ಇತ್ತೀಚೆಗೆ ಹೆಣ್ಣು ಕರುವೇ ಹುಟ್ಟುವಂತೆ ಇಂಜೆಕ್ಷನ್ ಬಂದಿದೆ. ಅದನ್ನು ಕೊಡಿಸಿದರೆ ಎಳೆಗರುಗಳನ್ನು ಹೀಗೆ ಅಮಾನುಷವಾಗಿ ಕೊಲ್ಲುವುದು ತಪ್ಪುತ್ತಿತ್ತು. ರೈತರಿಗೆ ನೆರವಾಗಲು ಸರ್ಕಾರವು ಆಕಸ್ಮಿಕವಾಗಿ ಮರಣ ಹೊಂದುವ ರಾಸುಗಳಿಗೆ ಪರಿಹಾರ ಧನ ನೀಡುವ ಯೋಜನೆ ಹಮ್ಮಿಕೊಂಡಿದೆ. ಈಗಲಾದರೂ ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಿ ಇದರ ಕಾರ್ಯವ್ಯಾಪ್ತಿಗೆ ಬರುವ ಅಧಿಕಾರಿಗಳು ಮೈಕೊಡವಿ ನಿಂತು ಅಮಾನವೀಯ ಕೃತ್ಯಗಳನ್ನು ತಡೆಯಬೇಕಾಗಿ ವಿಶ್ವಪಥ ಮನವಿ ಮಾಡುತ್ತದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.